ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಎಕ್ಸಸೈಸ್ ಫಾರ್ 4th ಸ್ಟ್ಯಾಂಡರ್ಡ್ ಕಲಿಕಂಡ ಆ್ಯಂಡ್ ಫಾರ್ ದ ಲೆಸನ್ ಜೀವದಯೆ. ಫಾರ್ ದ ಥರ್ಡ್ ಲೆಸನ್, for the lesson Jeevadaye, we are doing the exercise part. Okay, so before starting with the exercises, I request you all to watch the lesson first, then come to the Jeevadaye exercises. Okay, so we'll start. Please wear your phone, take a pencil, take your textbook, sit in a quiet place. We'll start with the lesson. So first ಏನಇದೆ, first after the lesson we have ಅರ್ಥ ತಿಳಿಯಿರಿ. ಅರ್ಥ ಅಂದ್ರೇನು? ಅರ್ಥ ಅಂದರೆ ಮೀನಿಂಗ್. ಸೊ ತಿಳಿಯಿರಿ ಅಂದರೆ ನೋ ದ ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ಪಾರ್ಟಲ್ಲಿ ಏನಿದೆ, ವಿ ಹ್ಯಾವ್ ಅ ವಿವರ ತಿಳಿಯಿರಿ. ವಿವರ ಅಂದರೆ ಇನ್ಫಾರ್ಮೇಷನ್. ಸೊ ನೋ ದ ಇನ್ಫಾರ್ಮೇಷನ್. ನೆಕ್ಸ್ಟ್ ವಿ ಹ್ಯಾವ್ ಅ ಕವಿ ಪರಿಚಯ. ಕವಿ ಅಂದರೆ ದ ಆಥರ್ ಆಫ್ ದ ಲೆಸನ್. ಯಾರು? ಅವರ ಪರಿಚಯ ಇಸ್ ಅ ಇಂಟ್ರಡಕ್ಷನ್. ಸೊ ದೀಸ್ ಆರ್ ದ ಫಸ್ಟ್ 3 ಕಾಲಮ್ಸ್. ಓಕೆನಾ? ಸೊ ಆಫ್ಟರ್ ದಟ್ ವಿ ಹ್ಯಾವ್ ಅ ಅಭ್ಯಾಸ ಅಂದರೆ ಎಕ್ಸಸೈಸಸ್. ಓಕೆ, ಫಸ್ಟ್ ಒನ್ ಏನಿದೆ, ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಐ ಆಮ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಬಿಟ್ಟಿರುವ ಸ್ಥಳ, ದ ಲೆಫ್ಟ್ ಔಟ್ ಬ್ಲ್ಯಾಂಕ್, ಸರಿಯಾದ ಪದ ವಿತ್ ದ ರೈಟ್ ವರ್ಡ್ಸ್, ತುಂಬಿರಿ, ಫಿಲ್. ಸೊ ಇಟ್ಸ್ ಇಸ್ ಅ ಫಿಲ್ ಅಪ್ ದ ಬ್ಲ್ಯಾಂಕ್. ಓಕೆನಾ? ಸೊ ಓದಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಲೆಸನ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ರಂಗ ಮತ್ತು ಸಾದಿಕ್, ರಂಗ ಆ್ಯಂಡ್ ಸಾದಿಕ್ ಇಬ್ಬರು ಡ್ಯಾಶ್ ಗೆಳೆಯರು, ಬ್ಲ್ಯಾಂಕ್. ಸೊ ದೇ ಆರ್ ಬ್ಲ್ಯಾಂಕ್ ಆ್ಯಂಡ್ ದ ಗೆಳೆಯರು, ಫಿಲ್ ದ ಬ್ಲ್ಯಾಂಕ್. ಸೆಕೆಂಡ್ ಒನ್, ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು. ಅಜ್ಜಿ ಅಂದರೆ ದ ಗ್ರ್ಯಾಂಡ್ ಮದರ್. ಓಕೆ, ಡ್ಯಾಶ್ ಅಂಡರ್ಲೈನ್ ಇದೆ, ಕಟ್ಟಿಗೆ ಅಂದರೆ ವುಡನ್ ಸ್ಟಿಕ್ಸ್, ಆರಿಸುತ್ತಿದ್ದರು, ದೇ ವರ್ ಪಿಕಿಂಗ್ ಇಟ್ ಅಪ್. ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು. ಸೊ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಅಂದರೆ ಇನ್ ದ ಹಾಸ್ಪಿಟಲ್, ಡ್ಯಾಶ್ ಹೀ ಪ್ರೊವೈಡೆಡ್ ಸಮಥಿಂಗ್, ಏನು ಕೊಡಿಸ್ದ ಅವನು. ನೆಕ್ಸ್ಟು, ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ. ಸೊ ಹಾವು ಅಂದರೆ ಸ್ನೇಕ್, ನಮಗಿಲ್ಲ, ವಿ ಡೋಂಟ್ ಹ್ಯಾವ್. ವಾಟ್ ಡು ವಿ ಡೋಂಟ್ ಹ್ಯಾವ್? ಕೊಲ್ಲುವ, ಟು ಕಿಲ್ ದ ಸ್ನೇಕ್, ಬ್ಲ್ಯಾಂಕ್, ವಿ ಡೋಂಟ್ ಹ್ಯಾವ್, ನಮಗಿಲ್ಲ. ಫೈಂಡ್ ದ ಆನ್ಸರ್ ಫ್ರಮ್ ದ ಲೆಸನ್ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್. ನೆಕ್ಸ್ಟು, ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು. These sentences, these words, who said to whom? ಯಾರು, who, ಯಾರಿಗೆ, to whom, ಹೇಳಿದರು, they said. ಫಸ್ಟ್ ಒನ್, ತಲೆ ಕೆಟ್ಟಿದೆಯೇನೋ ನಿಂಗೆ, ಇಸ್ ಯುವರ್ ಹೆಡ್ ಇಸ್ ಕ್ರೇಜಿ, ಆರ್ ಯು ಕ್ರೇಜಿ ಅಂತ ಯಾರು ಹೇಳಿದ್ದನ್ನು? ಫಸ್ಟು ಯಾರಿಗೆ ಹೇಳಿದರು? ಟು whom they said. ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ನಾನು ಆನ್ಸರ್ ಕೊಡಲ್ಲ, ಸಾರಿ ಮಕ್ಕಳೇ. ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ ಫ್ರಮ್ ದ ಲೆಸನ್ ಆರ್ ಫ್ರಮ್ ದ ವಿಡಿಯೋ. ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ. ದ ಸ್ನೇಕ್ ವಿಚ್ ಹ್ಯಾಸ್ ಬೈಟನ್ ದ ಅಜ್ಜಿ, ಇಟ್ಸ್ ನಾಟ್ ಅ ಪಾಯ್ಸನಸ್ ಸ್ನೇಕ್. ವಿಷದ ಹಾವಲ್ಲ, ವಿಷ ಅಂದರೆ ಸ್ನೇಕ್. ಯಾರು ಹೇಳಿದ್ರು? ಯಾರಿಗೆ ಹೇಳಿದ್ರು? ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. ಸೊ ಹಿಯರ್ ಆಫ್ಟರ್ ಐ ವೋಂಟ್ ಡೂ ಲೈಕ್ ದಟ್. ಈ ಥರ ನಾನು ಮಾಡೋದಿಲ್ಲ. ಯಾರು ಹೇಳ್ತಾರೆ? ಯಾರಿಗೆ ಹೇಳ್ತಾರೆ? ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ನ 1 ಸೆಂಟೆನ್ಸ್. ರಂಗ ಮತ್ತು ಸಾದಿಕ್, ರಂಗ ಆ್ಯಂಡ್ ಸಾದಿಕ್, ದಿನಾಲು, ಎವ್ರಿ ಡೇ, ಯಾವುದರಲ್ಲಿ, ಇನ್ ವಿಚ್, ಶಾಲೆಗೆ, ಟು ಸ್ಕೂಲ್, ಹೋಗುತ್ತಿದ್ದರು, ದೇ ವರ್ ಗೋಯಿಂಗ್. ಸೊ ಇನ್ ವಿಚ್ ರಂಗ ಆ್ಯಂಡ್ ಸಾದಿಕ್ ದೇ ಯೂಸ್ ಟು ಗೋ ಟು ಸ್ಕೂಲ್ ಎವ್ರಿ ಡೇ. ದಟ್ ಈಸ್ ಅ ಕ್ವೆಶನ್. ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ನೇರಳೆ ಮರವನ್ನು ಹತ್ತಿದವರು ಯಾರು? ನೇರಳೆ ಮರ ಇಸ್ ಅ ಟ್ರೀ. ಓಕೆ, ಹತ್ತಿದವರು, ದ ಒನ್ ಹೂ ಕ್ಲೈಂಬ್ಡ್, ಯಾರು? ಹೂ ಕ್ಲೈಂಬ್ ದ ನೇರಳೆ ಮರ. ಫೈಂಡ್ ದ ಆನ್ಸರ್. ಅಜ್ಜಿ ಕೂಗಿಕೊಂಡಿದ್ದು ಯಾಕೆ? ವೈ ಡಿಡ್ ದ ಅಜ್ಜಿ ಶೌಟ್? ಯಾಕೆ ಅಂದರೆ ವೈ, ಅಜ್ಜಿ ಇಸ್ ಅ ಗ್ರ್ಯಾಂಡ್ ಮದರ್, ಓಲ್ಡ್ ಲೇಡಿ. ಕೂಗಿಕೊಂಡಿದ್ದು, ಶೌಟೆಡ್. ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು? ವೈದ್ಯರು, ಡಾಕ್ಟರ್, ರಂಗನ ಬಳಿ, ಟು ರಂಗ, ಏನೆಂದು, ವಾಟ್ ಡಿಡ್ ದ ಡಾಕ್ಟರ್ ಸೇ ಟು ದ ರಂಗ? ರಂಗ ಯಾರನ್ನು ಸಮಾಧಾನ ಪಡಿಸಿದನು? ರಂಗ ಸಮಾಧಾನ ಅಂದರೆ ಕನ್ಸೋಲ್. ಹೂಮ್ ಡಿಡ್ ದ ರಂಗ ಕನ್ಸೋಲ್? ಯಾರನ್ನ ಸಮಾಧಾನ ಮಾಡ್ತಾನೆ? ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಯು ಹ್ಯಾವ್ ಟು ಆನ್ಸರ್ ಇನ್ 2 to 3 ಸೆಂಟೆನ್ಸಸ್ ಆಲ್ ದೀಸ್ ಕ್ವೆಶನ್ಸ್. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಏನಿದೆ, ಪೊದೆಯಲ್ಲಿದ್ದ, ಪೊದೆ ಅಂದರೆ ಇನ್ ದ ಬುಷ್,
So in the bush, ಹಾವನ್ನು, snake, ಕಂಡ, the one who saw, ಸಾದಿಕ್, ರಂಗನಿಗೆ ಏನೆಂದನು. So Sadik saw the snake in the bush. What did he say to Ranga about the snake in the bush? ಏನು ಹೇಳ್ತಾನೆ? ಸೆಕೆಂಡ್, ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ಸಾದಿಕ್ ವಾಸ್ ಆಂಗ್ರಿ. ಸೊ ದ ಆಂಗ್ರಿ ಸಾದಿಕ್ನ ಹೌ ಡಿಡ್ ದ ರಂಗ ಕನ್ಸೋಲ್? ಸಮಾಧಾನ ಇಸ್ ಅ ಕನ್ಸೋಲ್. ಹೇಗೆ ಅಂದರೆ ಹೌ. ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಅದರ ಬಗ್ಗೆ ಬರೆಯಿರಿ. ಇಫ್ ಯು ಹ್ಯಾವ್ ಹೆಲ್ಪ್ಡ್ ಎನಿ ಒನ್, ರೈಟ್ ಅಬೌಟ್ ದಟ್. ನೀವು, ಯು, ಯಾರಿಗಾದರೂ, ಟು ಎನಿ ಒನ್, ಸಹಾಯ, ಹೆಲ್ಪ್ ಮಾಡಿದ್ದರೆ, ಇಫ್ ಯು ಹ್ಯಾವ್ ಡನ್, ಅದರ ಬಗ್ಗೆ, ಅಬೌಟ್ ದಟ್, ಬರೆಯಿರಿ. ರೈಟ್ ಇಟ್ ಡೌನ್. ಓಕೆನಾ? ವೆಲ್ಕಮ್ ಟು ದ ಭಾಷಾಭ್ಯಾಸ. ಸ್ವಂತ ವಾಕ್ಯ ರಚಿಸಿ. ರೈಟ್ ಡೌನ್ ದ ಓನ್ ಸೆಂಟೆನ್ಸ್. ಸೊ ಫಾರ್ ದೀಸ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್. ಜೋಪಾನ ಅಂದರೆ ಕೇರ್ಫುಲಿ. ಸಮಾಧಾನ ಇಸ್ ಅ ಕನ್ಸೋಲ್. ತಪ್ಪು ಅಂದರೆ ರಾಂಗ್. ಓಕೆ, ಐ ವಾಂಟ್ ಗಿವ್ ದ ಸೆಂಟೆನ್ಸ್, ನೀವು ಸೆಂಟೆನ್ಸ್ ಫ್ರೇಮ್ ಮಾಡಬೇಕು. ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್. ನೆಕ್ಸ್ಟ್, ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ. ಸೊ ಅರ್ಥಕೋಶ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಅರ್ಥಕೋಶ ಅಂದ್ರೇನು? ಅರ್ಥಕೋಶ ಇಸ್ ಅ ಡಿಕ್ಷನರಿ. ಓಕೆ, ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಅ ಡಿಕ್ಷನರಿ. ಯು ವಿಲ್ ಗೆಟ್ ಇಟ್ ಫ್ರಮ್ ಅ ಸಪ್ನಾ ಬುಕ್ ಹೌಸ್. ಯು ಕ್ಯಾನ್ ಬುಕ್ ಆನ್ಲೈನ್ ಆಲ್ಸೋ. ಸಪ್ನಾ ಬುಕ್ ಹೌಸ್ ಆನ್ಲೈನ್ಗೆ ಹೋಗಿ ಕನ್ನಡ ರತ್ನಕೋಶ ಅಂತ ಟೈಪ್ ಮಾಡಿ. ಟೈಪ್ ಕನ್ನಡ ರತ್ನಕೋಶ. ಯು ವಿಲ್ ಗೆಟ್ ದಿಸ್ ಬುಕ್. ಫೈಂಡ್ ದಿಸ್ ಬುಕ್. ವೆರಿ ಯೂಸ್ಫುಲ್ ಡಿಕ್ಷನರಿ. ದಿಸ್ ಇಸ್ ಫ್ರಮ್ ಕನ್ನಡ ಟು ಕನ್ನಡ. ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಲರ್ನಿಂಗ್. ಡು ನಾಟ್ ಟೇಕ್ ಕನ್ನಡ ಟು ಇಂಗ್ಲೀಷ್. ಇದು ಕನ್ನಡ ಟು ಕನ್ನಡ. ಸೊ ಖುಷಿ, ಫಾರ್ ದ ಖುಷಿ ವರ್ಡ್ ದೇರ್ ಈಸ್ ಅ ಸಿನೋನಿಮ್ಸ್, ಅದರ್ ವರ್ಡ್ಸ್. ಓಕೆ, ಅದನ್ನು ಫೈಂಡ್ ದ ವರ್ಡ್ ಫ್ರಮ್ ದ ಡಿಕ್ಷನರಿ ಆ್ಯಂಡ್ ರೈಟ್ ಇಟ್ ಡೌನ್. ಪೊದೆ, ಸಿಮಿಲರ್ಲಿ. ನೆಕ್ಸ್ಟ್, ಗದರು, ಸಿಮಿಲರ್ಲಿ. ಸೊ ಫೈಂಡ್ ದ ವರ್ಡ್ಸ್ ಫ್ರಮ್ ದ ಡಿಕ್ಷನರಿ ಆ್ಯಂಡ್ ಫಿಲ್ ಇಟ್. ನೆಕ್ಸ್ಟು, ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿರಿ. ಸೇ ದ ವರ್ಡ್ಸ್ ಆ್ಯಂಡ್ ರೈಟ್ ಇಟ್ ಡೌನ್. ನಕಲು ಅಂದರೆ ಕಾಪಿ ಮಾಡಬೇಕು. ಫಸ್ಟ್ ವರ್ಡ್ ಏನು? ಅಯ್ಯೋ ಪಾಪ, ಪ್ರಾಣ ಉಳಿಸು, ತಪ್ಪಿನ ಅರಿವು. ದೀಸ್ 3 ವರ್ಡ್ಸ್, ಸೇ ಇಟ್ ಆ್ಯಂಡ್ ರೈಟ್ ಇಟ್ ಡೌನ್. ಓಕೆನಾ? ನೆಕ್ಸ್ಟ್ ಏನಿದೆ? ಭಾಷಾ ಚಟುವಟಿಕೆ. ಕೆಳಗೆ ನೀಡಿರುವ ಚಿತ್ರವನ್ನು ಸರಿಯಾಗಿ ಗಮನಿಸಿ. ದ ಬಿಲೋ ಪಿಕ್ಚರ್, ಚಿತ್ರ ಇಸ್ ಅ ಪಿಕ್ಚರ್. ಸರಿಯಾಗಿ, ಕೇರ್ಫುಲಿ ಗಮನಿಸಿ. ಅಬ್ಸರ್ವ್ ದ ಪಿಕ್ಚರ್. ಅದರಲ್ಲಿ ಇನ್ ದಟ್ ಪಿಕ್ಚರ್ ಹಾಕಾರದಿಂದ, ಫ್ರಮ್ ದ ಲೆಟರ್ ಹಾ ಪ್ರಾರಂಭವಾಗುವ, ದ ವಿಚ್ ಸ್ಟಾರ್ಟ್ಸ್, ಪದಗಳನ್ನು ಗುರುತಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ಸೊ ದೇರ್ ಆರ್ ಸಮ್ ವರ್ಡ್ಸ್ ಇನ್ ದಿಸ್ ಪಿಕ್ಚರ್ and the word starts with the letter ha. It can be ha or ha, he, who, he, any letter of a kagunita. Find the word and write it below. ಅಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲಿ ಬರಿಬೇಕು. ಓಕೆನಾ? ಯು ಹ್ಯಾವ್ ಅ ಮೆನಿ ಲೆಟರ್. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಯು ಹ್ಯಾವ್ ಅ ಕೌ, ಸ್ನೇಕ್ ಇದೆ, ಫ್ಲವರ್ ಇದೆ, ಬರ್ಡ್ ಇದೆ. So all these are there. And the one person who is rowing a boat, on kayali one stick ide. That stick also starts with the letter ha. So find out all these things, and write it down, the words. Okay, next one. ಈ ಕಥೆಯನ್ನು ಓದಿ ಮತ್ತು ಅದನ್ನು ನಿಮ್ಮ ಶಿಕ್ಷಕರ ಸಹಾಯ ಪಡೆದು ಅಭಿನಯಿಸಿರಿ. So this one I'll leave it here only. I want you to read this picture. ಹುಲಿ ಕಥೆ ಇದೆಲ್ಲ ಕೆಳಗಡೆ, ಹುಲಿ ಮತ್ತು ಜಿಂಕೆ. ರೀಡ್ ದಿಸ್ ಆ್ಯಂಡ್ ಮೇಕ್ ಅ ವಿಡಿಯೋ ಆಫ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ಮೀ. ದ ವೇ ಯು ರೀಡ್ ಇಟ್, ಇಟ್ ಶುಡ್ ಬಿ ಲೈಕ್ ಅ ನರೇಟಿಂಗ್ ಅ ಸ್ಟೋರಿ. ಅದನ್ನು ಓದಿ ನನಗೆ ಸೆಂಡ್ ಮಾಡಿ. ಓಕೆನಾ? ಸೊ ವಾಟ್ ಎಲ್ಸ್ ವಿ ಹ್ಯಾವ್ ಇನ್ ದಿಸ್ ಲೆಸನ್? ಅಷ್ಟೇ. ವಿ ಹ್ಯಾವ್ ಅ ಫ್ಯೂ ಶುಭ ನುಡಿ. ಪರೋಪಕಾರವೇ ಪರಮಶ್ರೇಷ್ಠ ಗುಣ. ಅಂದರೆ the one we help anyone, alva. So helping nature is a very good behavior, very good quality of a behavior. ಸದ್ಗುಣಗಳಲ್ಲಿರುವ ಸದ್ಗತಿ, ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ಸೊ ವೇರ್ ಎವರ್ ಯು ಹ್ಯಾವ್ ಅ ಗುಡ್ ಕ್ವಾಲಿಟಿ, ದೇರ್ ಯು ಹ್ಯಾವ್ ಅ ಗುಡ್ ಲೈಫ್ ಇದೆ. ಪ್ರಾಣಿ ಹಿಂಸೆ ಪಾಪಕರ. ಸೊ ಯು ಶುಡ್ ನಾಟ್ ಹರ್ಟ್ ಅನಿಮಲ್ಸ್. ಅದು ತುಂಬ ಪಾಪ, ಅದು ಇಟ್ಸ್ ಅ ಸಿನ್ಫುಲ್ ಆ್ಯಕ್ಚುಲಿ. ಸೊ ಪ್ರಾಣಿ ಹಿಂಸೆ ಒಳ್ಳೆಯದಲ್ಲ. So this is the activity video of the lesson Jeeva Dhaye from 4th standard Kali Kannada text. ಕರೆಕ್ಟ್ ಅಲ್ವಾ? 4th standard Kali Kannada text book. ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಪ್ರಾಕ್ಟೀಸ್ ಮಾಡಿ, ಡೌಟ್ ಇದ್ದರೆ ನಂಗೆ ಮೆನ್ಷನ್ ಮಾಡಿ.
ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.